ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಈ ದಿನ ನಾನು ನಿಮ್ಮ ಮುಂದೆ ಒಂದು ಸಣ್ಣ ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಭಯಪಟ್ಟ ರಾಜ ಶಾಂತಿ ತಂದ ರಾಜಕುಮಾರ ಎಂಬುದಾಗಿ. ಯೇಸು ಕ್ರಿಸ್ತನು ಜನಿಸಿದಾಗ ಆ ಸುದ್ದಿ ರಾಜ ಹೆರೋದನ ಕಿವಿಗೆ ಬಿದ್ದಿತು. ರಾಜ ಹೆರೋದನು ಈ ಸಂಗತಿಗಳು ಕೇಳಿದಾಗ ಭಯಪಟ್ಟನು. ಯೆರೂಸಲೇಮಿನ ಎಲ್ಲರೂ ಅವನೊಂದಿಗೆ ಭಯಪಟ್ಟರು. ಏಕೆಂದರೆ ಯೇಸು ಹುಟ್ಟಿದ್ದು ಅರಮನೆಯಲ್ಲಿ ಅಲ್ಲ, ಗೋಪುರಕ್ಕಾಗಲಿ ಅಲ್ಲ, ಒಂದು ಸರಳ ಕೊಟ್ಟಿಗೆಯಲ್ಲಿ. ಆದರೂ ಹೆರೋದನು ಭಯಪಟ್ಟನು, ಏಕೆಂದರೆ ಸಿಂಹಾಸನ ಕಳೆದುಕೊಳ್ಳುವ ಭಯ ಅವನ ಹೃದಯವನ್ನು ಆವರಿಸಿತು. ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಮತ್ತಾಯ 2ನೇ ಅಧ್ಯಾಯ 7ನೇ ವಚನ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಆ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡನು ಎಂಬುದಾಗಿ. ಸೈತಾನನು ಅಂದು ಹೆದರಿ ಹೆರೋದನ ಮುಖಾಂತರ ಜನರಿಗೆ ಭಯಪಡಿಸಿದನು. ಏಕೆಂದರೆ ಅಂದು ಯೇಸು ಕ್ರಿಸ್ತರು ಲೋಕಕ್ಕೆ ಬೆಳಕನ್ನು ಕೊಡಲು ಈ ಭೂಲೋಕಕ್ಕೆ ಆಗಮಿಸಿದ ದಿನವಾಗಿದೆ. ಅಂದು ಸೈತಾನನಿಗೆ ನಡುಕ ಹುಟ್ಟಿದ್ದಂಥ ದಿನ. ಈ ದಿನ ಪಟ್ಟಣದಲ್ಲಿ ಏನೋ ಸಂಭವಿಸುತ್ತದೆ ಎಂಬುದಾಗಿ ಅನೇಕರು ತಿಳಿದರು. ಏಕೆಂದರೆ ಹೆರೋದನ ಸೈನಿಕರು ಮನೆ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಅದಕ್ಕಾಗಿ ಅನೇಕರು ಭಯಪಡುತ್ತಿದ್ದರು. ಹೆರೋದನಿಗೆ ಭಯ ಏನೆಂದರೆ, ಬೆಳಕು ಭೂಲೋಕದಲ್ಲಿ ಬಂದಾಗ ಕತ್ತಲೆ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂಬ ಭಯ ಹೆರೋದನಿಗೆ ಇತ್ತು. ಯೆಹೂದ್ಯರ ರಾಜನಾಗಿ ಜನಿಸುವುದನು ಎಲ್ಲಿ ಎಂದು ಹೆರೋದನು ಬಹಳವಾಗಿ ಹುಡುಕಿದನು. ಎಷ್ಟು ಹುಡುಕಿದರೂ ಕಾಣದೇ ಇದ್ದಾಗ ಅವನು ಒಂದು ಆಜ್ಞೆಯನ್ನು ಹೊರಡಿಸಿದನು. ಎಲ್ಲ 2 ವರ್ಷದ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸುವುದಾಗಿ ಒಂದು ಆಜ್ಞೆಯನ್ನು ಹೊರಡಿಸಿದನು. ಎಲ್ಲ ಮನೆಗಳಲ್ಲಿ ಕಿರುಚಾಟಗಳು ತೊಡಗಿದವು. ಅವರ ವಾಕ್ಯವು ಕೂಡ ನಮಗೆ ಈ ರೀತಿ ಎಚ್ಚರಿಸುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದ್ದರೆಂದು ತಿಳಿದು ಬಹಳವಾಗಿ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳಿದುಕೊಂಡಾಗ ಕಾಲಕ್ಕೆ ಸರಿಯಾಗಿ ಬೇತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆಯ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಮಗುಗಳನ್ನೆಲ್ಲ ಕೊಲ್ಲಿಸಿದನು. ಸೈತಾನನ ಕುತಂತ್ರಕ್ಕೆ ಮಣಿದ ಹೆರೋದನು ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸಲು ಆಜ್ಞೆಯನ್ನು ಹೊರಡಿಸಿದನು. ಆಗಿನ ಕಾಲದಲ್ಲಿ ರಾಜರ ಒಂದು ಮಾತೆಂದರೆ ಜನಗಳಿಗೆ ವೇದ ವಾಕ್ಯವಾಗಿತ್ತು. ಆದರೆ ಸೈತಾನನ ಮಾತಿಗೂ ರಾಜನ ಮಾತಿಗೂ ದೇವರು ಹಿಂಜರಿಯಲಿಲ್ಲ. ಏಕೆಂದರೆ ಅಂದು ಯೋಸೇಫಿನ ಕನಸಿನಲ್ಲಿ ಕಾಣಿಸಿಕೊಂಡು ಯೇಸುವನ್ನು ಕರೆದುಕೊಂಡು ಈಜಿಪ್ಟಿನ ಕಡೆಗೆ ಹೋಗಲು ದೇವರು ಕರೆ ಕೊಟ್ಟರು. ಹೆರೋದನು ಬಹಳವಾಗಿ ಪ್ರಯತ್ನ ಪಟ್ಟನು. ಹೆರೋದನ ಕೂಡ ಸೈತಾನನು ಹೆರೋದನಿಗೆ ಪ್ರತಿ ಸಲವೂ ಹೇಳುತ್ತಲೇ ಇದ್ದನು, ಯೇಸು ಕ್ರಿಸ್ತನನ್ನು ನಾಶ ಮಾಡಲು. ಆದರೆ ಯೇಸುವು ಜಗಕ್ಕೆ ಬೆಳಕನ್ನು ಸಾರಲು ಬಂದರು. ಆದರೆ ಯೇಸು ಕ್ರಿಸ್ತನನ್ನು ನಾಶ ಮಾಡಲು ಹೆರೋದನಿಗಿಂದ ಸಾಧ್ಯವಾಗಲೇ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆಯೇ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರು, ಏಕೆಂದರೆ ದೇವರ ಉದ್ದೇಶ ನಮಗೆ ಏನನ್ನು ಕಲಿಸುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಸೈತಾನನು ಎಷ್ಟೇ ಕುತಂತ್ರಗಳು ಮಾಡಿದರೂ ದೇವರ ಉದ್ದೇಶವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಮನುಷ್ಯನ ಆಲೋಚನೆಗಳೇ ಬೇರೆ, ದೇವರ ಆಲೋಚನೆಗಳೇ ಬೇರೆ ಎಂಬುದಾಗಿ ನಾವು ಹೆರೋದನ ಈ ಒಂದು ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಇದು ನಮಗೆ ಒಳ್ಳೆಯ ಒಂದು ಪಾಠವನ್ನು ಕಲಿಸುತ್ತದೆ. ಮುಂದೊಂದು ದಿನ ನಾವು ದೇವರ ಮಕ್ಕಳಾಗಿ ಯಾವ ರೀತಿಯಾಗಿ ಜೀವಿಸಬೇಕಾಗುತ್ತದೆ ಎಂಬುದಾಗಿಯೂ ನಮಗೆ ಕಲಿಸುವಂಥದ್ದಾಗಿದೆ. ಏಕೆಂದರೆ ಹೃದಯದಲ್ಲಿ ಅಹಂಕಾರವೆಷ್ಟೇ ಇದ್ದರೂ ನಮಗೆ ನಮ್ಮ ದ್ವೇಷದಿಂದ ಪ್ರತಿಕ್ರಿಯಿಸುತ್ತದೆ. ನಮ್ಮ ಹೃದಯದಲ್ಲಿ ಅಹಂಕಾರ ದೇವರು ಅದು ಅಡಗಿಸುತ್ತಾರೆ ಎಂಬುದಾಗಿ ನಾವು ಹೆರೋದನನ್ನು ನೋಡಿ ತಿಳಿದುಕೊಳ್ಳಬೇಕಾಗಿದೆ. ಬೆಳಕು ಬಂದಾಗ ಕತ್ತಲೆಯು ಸಂಪೂರ್ಣವಾಗಿ ಮಾಯವಾಗಲೇಬೇಕು. ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಕ್ರಿಸ್ತನು ಬಂದಾಗ ಕೂಡ ಹೋರಾಟವಿತ್ತು, ಇಂದು ಕೂಡ ಹೋರಾಟವಿದೆ. ಇಂದು ಕೂಡ ನಾವು ಹೋರಾಡಬೇಕಾಗಿದೆ. ಸೈತಾನನ ಸಂಗಡವಲ್ಲ, ಸೈತಾನನ ಸೇನೆಯ ಸಂಗಡ ಇಂದು ಹೋರಾಟವಿದೆ. ಆದರೆ ಪ್ರಿಯರೇ, ನಾವು ಇಂದು
ಹೋರಾಟದೊಂದಿಗೆ ನಾವು ಕ್ರಿಸ್ತನು ಇಂದು ಕೂಡ ನಮ್ಮ ಸಂಗಡ ಪ್ರತಿದಿನವೂ ಹುಟ್ಟುವರಾಗಿದ್ದಾರೆ. ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ದಿನವೂ ನಾವು ಬರಮಾಡಿಕೊಳ್ಳೋಣ. ಇದಾಗಿದೆ ಮುಖ್ಯ ಉದ್ದೇಶ. ನಾವು ಹೆರೋದ ರಾಜನಿಂದ ಕಲಿತುಕೊಂಡಂತ ಉದ್ದೇಶವಾಗಿದೆ. ಏಕೆಂದರೆ ಕ್ರಿಸ್ತನು ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ನಮ್ಮೊಳಗೆ ಹುಟ್ಟಬೇಕು. ಪ್ರತಿಯೊಬ್ಬನು ಕ್ರಿಸ್ತನಿಗಾಗಿ ಹುಟ್ಟಬೇಕಾಗಿದೆ. ಇದಾಗಿದೆ ದೇವರ ಆಲೋಚನೆ. ಕೊನೆಯದಾಗಿ ಪ್ರಭು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ಕ್ರೈಸ್ತರಿಗಾಗಿ ಅಲ್ಲ, ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡುವುದಕ್ಕಾಗಿ ಎಂಬುದಾಗಿ ನಾವು ತಿಳಿದುಕೊಂಡು ಕ್ರಿಸ್ತನನ್ನು ಈ ದಿನ ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ ಕರ್ತನೆ, ಈ ದಿನ ನಮ್ಮ ಹೃದಯದಲ್ಲಿ ಬಂದು ವಾಸಿಸು. ಈ ದಿನ ನಮ್ಮ ಹೃದಯದಲ್ಲಿ ಬಾ. ಪ್ರತಿದಿನವೂ ನಮ್ಮ ಹೃದಯದಲ್ಲಿ ಹುಟ್ಟಿ ಬಾ. ಇಂದು ಕ್ರಿಸ್ಮಸ್ ಅನ್ನು ಆಚರಿಸುವ ಸರ್ವರಿಗೂ ದೇವರ ವಾಕ್ಯವನ್ನು ಮನದೊಳಗೆ ಸೇರಿಸಿಕೊಂಡು ಕ್ರಿಸ್ಮಸ್ ಅನ್ನು ಆಚರಿಸುವ ಸೌಭಾಗ್ಯವನ್ನು ಕೊಡು ಎಂಬುದಾಗಿ ಪ್ರಭು ರಕ್ಷಕನಾದಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡು ಆಡುತ್ತೇನೆ ತಂದೆಯೇ, ಆಮೇನ್.